ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಭಾಗ 1 ಅದರಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಆಲ್ರೆಡಿ ಪುಟ ಸಂಖ್ಯೆ 5ರಿಂದ ಎಲ್ಲಿವರೆಗೆ ಅಂತಂದರೆ 9ರವರೆಗೆ ಕ್ವಶನ್ಸನ್ನು ನೋಡಿದ್ದೀವಿ. ಸೊ ಯಾರಾದರೂ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ನೋಡ್ಬೋದು. ಸೊ ಇವತ್ತು ನಾವು ಪೇಜ್ ನಂಬರ್ 11ರಲ್ಲಿ ಕೊಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಅವರು ಆಲ್ರೆಡಿ ಒಂದು ಟೇಬಲನ್ನು ನಿಮಗಾಗಿ ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅವರು ಎಷ್ಟಿದೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಸೊ ಎಷ್ಟಿದೆ ಇದು 6,75,85,182 ಸಂಖ್ಯೆಗೆ ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಮುಂದಿನ ಕೋಷ್ಟಕದಲ್ಲಿ ತೋರಿಸಿದೆ. ಇಲ್ಲಿ ನೋಡ್ರಿ. ಸೊ ನಾವು ಮೊದಲು ಸಮೀಪದ 1000 ಸ್ಥಾನಕ್ಕೆ ನಾವೇನು ಮಾಡಬೇಕು, ಈ ಸಂಖ್ಯೆಯನ್ನು ಅಂದಾಜಿಸಬೇಕು. 1000 ಸ್ಥಾನ ಎಲ್ಲಿದೆ? ಇಲ್ಲಿದೆ 5. ಸೊ 5,182 ಇದೆ. ಸೊ 500ಕ್ಕಿಂತ ಹೆಚ್ಚಿತ್ತಂದ್ರೆ ಇದು 6,000 ಆಗ್ತಿತ್ತು. ಸೊ 500ಕ್ಕಿಂತ 182 ಏನಿದೆ, ಕಡಿಮೆ ಇದೆ. ಸೊ ಇದೇನಾಗ್ತದ 6,72,85,000 ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ 10,000 ಸ್ಥಾನದ ಸಮೀಪಕ್ಕೆ ನೋಡ್ಬೇಕಂದ್ರೆ ಇಲ್ಲಿದೆ 10,000 ಸ್ಥಾನ 85,000 ಇದೆ. ಸೊ 85,000ಕ್ಕಿಂತ 182 ಹೆಚ್ಚೇ ಇದೆ, ಹೌದಲ್ವಾ? ಸೊ 85,000ಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ಇದೇನಾಗ್ತಿತ್ತು, 80,000 ಆಗ್ತಿತ್ತು. ಈಗ 85,000ಕ್ಕಿಂತ ಹೆಚ್ಚಿದೆ, ಹಾಗಾದರೆ ಇದೇನಾಗುತ್ತೆ 90,000 ಅಂದ್ರೆ 6,72,90,000 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇದೇ ರೀತಿ ಸಮೀಪದ ಲಕ್ಷ ಅಂತ ಹೇಳಿದ್ದಾರೆ. ಲಕ್ಷ ಸ್ಥಾನ ಎಲ್ಲಿದೆ? ಇಲ್ಲಿದೆ ನೋಡ್ರಿ, ಹೌದಾ? ಲಕ್ಷ 2,85,000 ಅದ ಅಂದ್ರೆ 3 ಲಕ್ಷಕ್ಕೆ ಸಮೀಪ ಐತಿ. ಅಂದ್ರೆ ಇದು 50,000ಕ್ಕಿಂತ ಹೆಚ್ಚಿದ್ರೆ ಇದು 3 ಲಕ್ಷ ಆಗ್ತದೆ, 50,000ಕ್ಕಿಂತ ಕಮ್ಮಿ ಇದ್ರೆ ಇದು 2 ಲಕ್ಷಗೆ ಉಳಿತದೆ. ಸೊ ಇದು 2,85,000. ಸೊ 50,000ಕ್ಕಿಂತ ಹೆಚ್ಚಿರೋದ್ರಿಂದ ಇದು ಎಷ್ಟಾಗಿಬಿಡುತ್ತೆ ಆಟೋಮೆಟಿಕಲಿ 3 ಲಕ್ಷ, ಹೌದಲ್ವಾ? ಅಂದರೆ 6,73,00,000 ಇಲ್ಲಿ ಕೊಟ್ಟಾರೆ ನೋಡ್ರಿ, 6,73,00,000. ಇನ್ನು 10 ಸಮೀಪದ 10 ಲಕ್ಷ ಅಂದರೆ ಎಲ್ಲಿದೆ? ಇಲ್ಲಿದೆ ನೋಡ್ರಿ, ಸಮೀಪದ 10 ಲಕ್ಷ. ಇದು 72 ಲಕ್ಷದ ಚಿಲ್ಲರ್ ಐತಿ, ಹೌದಲ್ವಾ? ಸೊ ಇದು ನಮಗೇನಾದರೂ ಈ ಒಂದು ವೇಳೆ ಈ ಬೆಲೆ 75 ಲಕ್ಷಕ್ಕಿಂತ ಹೆಚ್ಚಿತ್ತು ಅಂತಂದರೆ ಇದು 80 ಲಕ್ಷ ಆಗ್ತಿತ್ತು. ಕರೆಕ್ಟ್ ಅರ್ಥ ಆಗ್ತಿದೆ ಅಲ್ವಾ? 75 ಲಕ್ಷಕ್ಕಿಂತ ಹೆಚ್ಚಿತ್ತಂದರೆ ಮುಂದಿನ ವ್ಯಾಲ್ಯೂ ಇದೇನಾಗ್ತಿತ್ತು, 80 ಲಕ್ಷ ಆಗ್ತಿತ್ತು. ಬಟ್ ಇದು 75 ಲಕ್ಷಕ್ಕಿಂತ ಕಮ್ಮಿ ಇರೋದ್ರಿಂದ ಇದು ಎಷ್ಟಾಗುತ್ತೆ, 6,72,00,000 ಉಳಿತದ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಮೀಪದ ಕೋಟಿ 6,72,00,000 ಮೇಲಿದೆ, ಹೌದಲ್ವಾ? ಸೊ 72 ಲಕ್ಷ ಅಂದರೆ 50 ಲಕ್ಷಕ್ಕಿಂತ ಹೆಚ್ಚು ಇತ್ತಂತಂದರೆ ಇದು 7 ಕೋಟಿ ಆಗ್ತಿತ್ತು. 50 ಲಕ್ಷಕ್ಕಿಂತ ಕಮ್ಮಿ ಇತ್ತಂದ್ರೆ ಎಷ್ಟಾಗ್ತಿತ್ತು, 6 ಕೋಟಿಯಾಗೇನೋ ಉಳಿತಿತ್ತು. ಸೊ 72 ಲಕ್ಷ ಚಿಲ್ಲರಿದೆ ಇದು. ಸೊ ಹಂಗಾರೆ 50 ಲಕ್ಷಕ್ಕಿಂತ ಹೆಚ್ಚಾಯ್ತಲ್ವಾ, 6,50,00,000ಕ್ಕಿಂತ ಹೆಚ್ಚಾಯ್ತು ತಾನೆ. ಸೊ ಅದಕ್ಕಿದೇನಾಗುತ್ತೆ, 7 ಕೋಟಿ ಆಗುತ್ತೆ. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಅದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. 3,87,69,957. ಮೊದಲು ನಾವು 10ರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡೋಣ ನೋಡ್ರಿ. 10ರ ಸ್ಥಾನದ ಸಮೀಪಕ್ಕೆ ಅಂತಂದ್ರೆ 10ರ ಮುಂದೆ ಇಲ್ಲಿ ನೋಡ್ರಿ, 10ರ ಸ್ಥಾನ ಬಿಡಿ ಸ್ಥಾನದಲ್ಲಿ 5ಕ್ಕಿಂತ ದೊಡ್ಡ ಸಂಖ್ಯೆ ಇದೆ ಅಂದರೆ 7 ಇದೆ. ಸೊ ಇದೇನಾಗ್ಬಿಡುತ್ತೆ, 57 ಇದ್ದಿದ್ದು 60 ಆಗುತ್ತೆ. ಇಲ್ಲಿ ನೋಡ್ರಿ, 3,87,69,960. ನೆಕ್ಸ್ಟ್ ಇಲ್ಲಿ ನೋಡ್ರಿ, 100ರ ಸ್ಥಾನದ ಸಮೀಪ ನೋಡ್ರಿ, 9ರ ಮುಂದೆ 5 ಇದೆ, 5ರ ಮುಂದೆ 57 ಇದೆ. ಸೊ ಇದೇನಂತ ನಿಯರ್ ಟು 60, ಹೌದಲ್ವಾ? ಸೊ ಇದನ್ನು ನಾವೇನು ಮಾಡ್ಬೋದು, ಸೊ 957 ಹೆಚ್ಚಿರೋದ್ರಿಂದ ಇದು 1000 ಆಗುತ್ತೆ. 1000 ಅಂತಂದರೆ ಇದು ಆಟೋಮೆಟಿಕಲಿ 9,900 10,000 ಆಗಬೇಕು. ಅಂದರೆ ಇದು 69 ಇದ್ದಿದ್ದು 70,000 ಆಗಿದೆ. ಇಲ್ಲಿ ನೋಡ್ರಿ, 89,000 ಇದ್ದಿದ್ದು 3,87,70,000 ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಲಕ್ಷದ ಸ್ಥಾನವನ್ನು ನಾವು ಅಂದಾಜು ಮಾಡಿ ನೋಡೋಣ. ಇದು 7 ಲಕ್ಷ ಇದೆ, ಇದರ ಮುಂದಿನ ಸಂಖ್ಯೆ 6 ಅಂದರೆ 5ಕ್ಕಿಂತ ಹೆಚ್ಚದಾದ ಸಂಖ್ಯೆನೇ ಇದೆ. 7ರ ಮುಂದಿನಿಂದ 6 ಇದೆ, ಹಂಗಾರೆ ಇದು 7 ಇದೆ, ಎಷ್ಟಾಗಬೇಕ್ರಿ, 8 ಆಗಬೇಕು. ಅಂದರೆ 3,88,00,000 ಆಗಬೇಕು. ಇಲ್ಲಿ ನೋಡಿರಿ, ಥರ್ಡ್ ಒನ್ ಬರ್ತಿದ್ದೀನಿ, 3,88,00,000 ಆಗಿದೆ. ಇನ್ನು ನೆಕ್ಸ್ಟ್ ನಾ ಈಗೇನು ನೋಡೀನಿ, ಲಕ್ಷದ ನೋಡೀನಿ. 10 ಲಕ್ಷ ಸ್ಥಾನವನ್ನು ನೋಡಿದಾಗ ಇದು 10 ಲಕ್ಷ ಸ್ಥಾನ, ಇದು 7 ಅನ್ನೋದು 5ಕ್ಕಿಂತ ದೊಡ್ಡದಾದ ಸಂಖ್ಯೆನೇ ಇದೆ. ಸೊ ಇದು 8 ಇದ್ದಿದ್ದು ಎಷ್ಟಾಗಬೇಕ್ರಿ, ಹಂಗಾರೆ 9 ಆಗಬೇಕು. 3,90,00,000 ಸರಿನಾ, 3,90,00,000. ಅದೇ ರೀತಿ ಇನ್ನು ಕೋಟಿ ಸ್ಥಾನವನ್ನು ನಾವು ನೋಡೋಣ. 3ರ ಮುಂದೆ 8 ಇದೆ, 8 ಅಂದ್ರೆ ಇದು ಗ್ರೇಟರ್ ದೆನ್ 5 ಅಲ್ಲ. ಸೊ ಲೆಸ್ ದೆನ್ 5 ಇತ್ತಂದರೆ ಇದು 3 ಉಳಿತಿತ್ತು. ಗ್ರೇಟರ್ ದೆನ್ 5 ಇರೋದ್ರಿಂದ ಇದು ಎಷ್ಟಾಗಿದೆ, 3 crore ಇದ್ದಿದ್ದು 4 ಆಗುತ್ತೆ, 4 ಕೋಟಿ. ಇಲ್ಲಿ ನೋಡ್ಬೋದು, 5ನೇ ಪ್ರಶ್ನೆ ನಾವು ಉತ್ತರವನ್ನು ಬರೆದಿದ್ದೀನಿ 4 ಕೋಟಿ ಅಂತ.
5ನೇದ್ರ ಬರ್ತಿದ್ದೀನಿ. ಇನ್ನೊಂದು ಸೆಕೆಂಡ್ ಅದರೊಳಗೆ ಬಿ ಆಪ್ಷನ್ ನೋಡಿರಿ, ಬಿ ಕ್ವಶನ್ ನೋಡಿರಿ. 29,52,32,481. ಫಸ್ಟ್ 10ರ ಸ್ಥಾನವನ್ನು ನೋಡಿರಿ, ಇದು 1 ಇದೆ. 8ರ ಮುಂದೆ ಎಷ್ಟಿದೆ? 1. ದಿಸ್ ಇಸ್ ಲೆಸ್ ದ್ಯಾನ್ 5. ಹಾಗಾದರೆ 8 ಇದ್ದಿದ್ದು 8ಆಗೆ ಉಳಿಬೇಕು. 29,05,32,480 ಇಲ್ಲಿ ಬರ್ದಿದ್ದೀನಿ, ಕಾಣಿಸ್ತಿದೆ ಅಲ್ವಾ ಕ್ಲಿಯರಾಗಿ. ಇನ್ನಿದನ್ನು ನೋಡಿರಿ, 100ರ ಸ್ಥಾನವನ್ನು ನೋಡಿದಾಗ 100ರ ಮುಂದೆ 8 ಇದೆ, 8 ಗ್ರೇಟರ್ ದ್ಯಾನ್ 5. ಹಾಗಾದರೆ ಇದು 4 ಇದ್ದು ಎಷ್ಟಾಗಬೇಕಾ? 5 ಆಗಬೇಕಿದೆ. ಇಲ್ಲಿ ಬರ್ತಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಹಾಗಂದರೆ 29,05,32,500. 4 ಇದ್ದಿದ್ದು ಎಷ್ಟಾಗಿದೆ? ಇಲ್ಲಿ 5 ಆಗಿದೆ. ನೆಕ್ಸ್ಟ್ 1000 ಸ್ಥಾನ ನೋಡಿರಿ, 2. ಇದ್ರ ಮುಂದಿನ ನಂಬರ್ 4 ಇದೆ, ದಿಸ್ ಇಸ್ ಲೆಸ್ ದ್ಯಾನ್ 5. ಹಾಗಾದರೆ ಇದು 2 ಆಗಿಯೇ ಉಳಿಬೇಕು. 29,05,32,000 ಆಗಿಯೇ ಇದೇನಾಗಬೇಕು? ಉಳಿಬೇಕು. ಸೊ ನಾ ಅದನ್ನು ಇಲ್ಲಿ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ತೊಗೊಂಡು ಮಾಡಿದ್ದೀನಿ, ನಡೀತದೆ. ನೀವು ತೊಗೊಂಡಬೇಕಂದ್ರೆ ಅದನ್ನೊಂದು ಬರ್ಕೊಳ್ರಿ. ಏನು ಬರ್ಕೊಳ್ರಿ? 29,05,32,000. ದಿಸ್ ಈಸ್ ಆಲ್ಸೋ ನೆರೆಹೊರೆ ಸಂಖ್ಯೆನೇ ಆಗುತ್ತಾ. ಸೊ ಇದನ್ನು ನೀವು ಒಂದು ಇಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಇದನ್ನು ಆದಮೇಲೆ 2 ಆದಮೇಲೆ 3 ನೋಡಿರಿ, ಅಂದರೆ 10,000 ಸ್ಥಾನವನ್ನು ನೋಡಿರಿ. 10,000 ಸ್ಥಾನವನ್ನು ನೋಡಿದಾಗ ಇದು 32 ಲಕ್ಷನೇ ಉಳಿದು. ಇದನ್ನು ನೋಡಿರಿ, ಸೊ 32 ಲಕ್ಷನೇ. ಇನ್ನು ನೆಕ್ಸ್ಟ್ ಲಕ್ಷದ ಸ್ಥಾನವನ್ನು ನೋಡಿರಿ, 5 ಲಕ್ಷ. ಸೊ ಇದ್ರ ಮುಂದಿನ ನಂಬರ 3 ಇದೆ. ಸೊ ಇದು ಎಷ್ಟಾಗಿನೇ ಉಳಿಬೇಕು? ಹಾಗಂದರೆ 5ರ ಮುಂದೆ ಎಷ್ಟಿದೆ? 3 ಆಗಿದೆ. ಹಾಗಂದರೆ 29,05,00,000 ಆಗಿನೇ ಉಳಿಬೇಕು. ಸೊ 5 ಲಕ್ಷ ಆಗಿನೇ ಉಳಿದಿದೆ. ನೆಕ್ಸ್ಟ್ ಅದನ್ನೂ ಒಂದು ಬರಿಬೋದು ನಾವು, 29,05,00,000. ಸೊ ನಾವು ಎಷ್ಟು ಬೇಕಾದರೂ ಇದರಲ್ಲಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ನೆಕ್ಸ್ಟ್ ಅದನ್ನಾಯ್ತು. ಇನ್ನು ನೆಕ್ಸ್ಟ್ ಇದು ನೋಡಿರಿ, ಇದು 10 ಲಕ್ಷದ ಸ್ಥಾನವನ್ನು ನೋಡ್ತಾ ಇದ್ದೀನಿ ನಾನು ಈಗ. 10 ಲಕ್ಷದ ಸ್ಥಾನ 5 ಇದೆ, 5ರ ಮುಂದೆ ನಂಬರ್ಸ್ ಇದೆ. ಸೊ ಇದು ಎಷ್ಟು? 0 ಇದ್ದಿದ್ದು 1 ಆಗಬೇಕು. 29,10,00,000 ಇಲ್ಲಿ ಬರ್ತಿದ್ದೀನಿ, ಇದನ್ನು ನೋಡ್ಬೋದು ನೀವು. ಆಮೇಲೆ ಇದು 10 ಕೋಟಿ ಸ್ಥಾನವನ್ನು ನೋಡಿದಾಗ ಇದು 2ರ ಮುಂದೆ 9 ಗ್ರೇಟರ್ ದ್ಯಾನ್ 5 ನಂಬರ್ ಇರೋದ್ರಿಂದ ಇದು 29 crore ಇದ್ದಿದ್ದು 30 crore ಆಗಿ ನಾವು ಇದನ್ನು ಬರಿಬೋದು. ಸೊ ನಾವಿಲ್ಲಿ 7 ಟೈಪ್ ಇದನ್ನು ಬರೆದಿದ್ದೀವಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಬರಿಬೋದು ನೀವು? ಸೊ ಅವ್ರು ಕೇಳಿದ್ರು ಬರೀ 5. ಇದರಲ್ಲಿ ನೀವು ಯಾವುದಾದ್ರೂ 5 ಬರೆದ್ರೆ ಕರೆಕ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಇದರಲ್ಲಿ 7 ಆಗುತ್ತೆ ಇದರಲ್ಲಿ ಮ್ಯಾಕ್ಸಿಮಮ್ ಬರೆಯೋದು. ಯಾಕಂದರೆ 10ರ ಸ್ಥಾನದಿಂದ ತೊಗೊಂಡಿದ್ದೀವಿ, ಅವ್ರು ಇಲ್ಲಿ 10ರ ಸ್ಥಾನವನ್ನು ತೊಗೊಂಡಿಲ್ಲ, ಡೈರೆಕ್ಟ್ 1000 ಸ್ಥಾನ ಸಂಖ್ಯೆಗೆ ತೊಗೊಂಡು ಅಂದಾಜು ಮಾಡಿದ್ದಾರೆ. ಸೊ ನಾವು 10ರ ಸ್ಥಾನ 100ರ ಸ್ಥಾನ ತೊಗೊಂಡ. ಸೊ ನಮಗೆ 2 ಎಕ್ಸ್ಟ್ರಾ ಬಂದಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ನಾನು ಟೋಟಲಿ 7 ಬರ್ತಿದ್ದೀನಿ ನೆರೆಹೊರೆಯ ಸಂಖ್ಯೆಗಳನ್ನ. ಸೊ ನೀವು ಯಾವ್ದು ಬೇಕಲ್ಲ ಅದನ್ನು ಅದರಲ್ಲಿ 5ಅನ್ನು ನೀವೇನು ಮಾಡ್ಬೋದು ಅಂದರೆ ಬರ್ಕೋಬಹುದು. ಸೊ ಇದು ಎಲ್ರಿಗೂ ತಿಳಿದಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಪೇಜ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಥ್ಯಾಂಕ್ ಯು.